ಅಂದು ಆದೇಶ ಮಾಡಿ ಇವತ್ತು ಉಲ್ಟಾ ಹೊಡೆದಿದೆ ರಾಜ್ಯ ಸರ್ಕಾರ. ಓಸಿ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಉಲ್ಟಾ ಹೊಡೆದಿದೆ. 1200 ಚದರಡಿ ವಿಸ್ತೀರ್ಣದ ಒಳಗಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿಯನ್ನ ನೀಡಲಾಗಿದೆ. ಅವತ್ತು ಆದೇಶ ಮಾಡಿತ್ತು, ಇವತ್ತು ಉಲ್ಟಾ ಹೊಡೆದಿರೋದು. ಓಸಿ ನೀಡುವ ವಿಚಾರದಲ್ಲಿ ಉಲ್ಟಾ ಹೊಡೆದಿದೆ ರಾಜ್ಯ ಸರ್ಕಾರ. 1200 ಚದರಡಿ ವಿಸ್ತೀರ್ಣದ ಒಳಗಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿ, ನೆಲ ಪ್ಲಸ್ 2 ಅಂತಸ್ತು ಅಥವಾ ಸ್ಟೀಲ್ ಪ್ಲಸ್ 3 ಅಂತಸ್ತಿನವರೆಗೂ ವಿನಾಯಿತಿ. ಆದೇಶವನ್ನ ಮಾರ್ಪಾಡು ಮಾಡಿ ಆದೇಶವನ್ನ ಈಗ ಹೊರಡಿಸಿದೆ ರಾಜ್ಯ ಸರ್ಕಾರ. ಮಹಾನಗರ ಪಾಲಿಕೆ ಹೊರತುಪಡಿಸಿ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿರೋದು. ಹೊಸ ಆದೇಶದಲ್ಲಿ ಮಹಾನಗರ ಪಾಲಿಕೆ ಹೊರತುಪಡಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಮೊದಲು ರಾಜ್ಯದ ಎಲ್ಲಾ ನಗರಗಳಿಗೂ ಓಸಿ ವಿನಾಯಿತಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಈಗ ಮಹಾನಗರ ಪಾಲಿಕೆ ಹೊರತುಪಡಿಸಿ ಮಾತ್ರ ಅನ್ವಯ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಸರ್ಕಾರ ಆದೇಶ ಮಾಡಿ ಉಲ್ಟಾ ಹೊಡೆದಿದ್ದು ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಅವತ್ತು ಆದೇಶ ಮಾಡಿದ್ದು ರಾಜ್ಯ ಸರ್ಕಾರನೇ, ಈಗ ಯಾಕೆ ಸಡನ್ ಆಗಿ ಉಲ್ಟಾ ಹೊಡಿತು? ಓಸಿ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನ ಮಾಡ್ತು? ಹಾಗಾದ್ರೆ 1200 ಚದರ ಅಡಿ ವಿಸ್ತೀರ್ಣದ ಒಳಗಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿ ವಿಚಾರ, ನೆಲ ಪ್ಲಸ್ 2 ಅಂತಸ್ತು ಅಥವಾ ಸ್ಟೀಲ್ ಪ್ಲಸ್ 3 ಅಂತಸ್ತಿನವರೆಗೂ ವಿನಾಯಿತಿ ಅಂತ ಹೇಳಿದೆ. ಆದೇಶವನ್ನ ಮಾರ್ಪಾಡು ಮಾಡಿ ಈಗ ಮತ್ತೊಂದು ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಮಹಾನಗರ ಪಾಲಿಕೆ ಹೊರತುಪಡಿಸಿ ಆದೇಶವನ್ನ ಹೊರಡಿಸಿರೋದು ರಾಜ್ಯ ಸರ್ಕಾರ. ಹೊಸ ಆದೇಶದಲ್ಲಿ ಮಹಾನಗರ ಪಾಲಿಕೆ ಹೊರತುಪಡಿಸಿ ಆದೇಶವನ್ನ ಹೊರಡಿಸಿರೋದು. ಈ ಮೊದಲು ರಾಜ್ಯದ ಎಲ್ಲ ನಗರಗಳಿಗೂ ಓಸಿ ವಿನಾಯಿತಿ ಅಂತ ಹೇಳಿ ಇದೇ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಈಗ ಮಹಾನಗರ ಪಾಲಿಕೆ ಹೊರತುಪಡಿಸಿ ಮಾತ್ರ ಅನ್ವಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನ ಹೊರಡಿಸಿದ್ದಾರೆ. ಸರ್ಕಾರ ಆದೇಶ ಮಾಡಿ ಈಗ ಯಾಕೆ ಉಲ್ಟಾ ಹೊಡಿತು ಅನ್ನೋದು ಇರುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ರಾಜ್ಯ ಸರ್ಕಾರ ಈ ಹಿಂದೆ ಆದೇಶವನ್ನ ಹೊರಡಿಸಿತ್ತು, ಆ ಸಂದರ್ಭದಲ್ಲಿ ಕೂಡ ಶ್ಲಾಘನೆ ವ್ಯಕ್ತವಾಗಿತ್ತು. ಈಗ ಸಡನ್ ಆಗಿ ಮತ್ತು ಉಲ್ಟಾ ಯಾಕೆ ಈ ರೀತಿಯಾದಂಥ ನಿರ್ಧಾರ ಅಂತ? ರಾಮ್, ಅದೇ ಪ್ರಶ್ನೆಯನ್ನು ಇದೀಗ ರಾಜ್ಯದ ಜನತೆ ಸರ್ಕಾರವನ್ನು ಕೇಳುವಂಥ ಮಾಡ್ತಿದ್ದಾರೆ. ಯಾಕೆಂತಂದರೆ ಈ ಹಿಂದೆ ಸರ್ಕಾರ ಆದೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ 1200 ಸ್ಕ್ವೇರ್ ಫೀಟ್ನ ಒಳಗಡೆ ಇರುವಂತಹ ನಿವೇಶನಗಳು, ಅಂದರೆ ನೆಲ ಮತ್ತು 2 ಮಹಡಿ ಇರುವಂಥದ್ದು, ಹಾಗೆಯೇ ಪಾರ್ಕಿಂಗ್ ಮತ್ತು 3 ಮಹಡಿ ಇರುವಂತಹ ನಿವೇಶನಗಳೇನಿದ್ದಾವೆ ಆ ಎಲ್ಲ ನಿವೇಶನಗಳಿಗೂ ಕೂಡ ಓಸಿ ಪಡೆಯೋದ್ರಿಂದ ವಿನಾಯಿತಿ ನೀಡಿದ್ದೀವಿ ಎನ್ನುವಂತಹ ಒಂದು ಮಾತನ್ನು ಹೇಳಿತ್ತು. ಆದರೆ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥ ಒಂದು ದಾಖಲೆ ಹೇಳ್ತಾ ಇದೆ, ಅದರಲ್ಲಿ ಮಹಾನಗರ ಪಾಲಿಕೆಗಳನ್ನು ಹೊರತುಪಡಿಸಿ ಮಾತ್ರ ಓಸಿ ಪಡೆಯುವುದರಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಅನ್ನುವಂಥ ಒಂದು ದಾಖಲೆ ಸಿಕ್ಕಿರುತ್ತದೆ. ಅಂದರೆ ಯಾಕೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ತನ್ನ ಹೇಳಿಕೆಯಾಗಿರುವುದು ಒಂದು ಉಲ್ಟಾ ಹೊಡೆದಿದೆ ಅನ್ನುವಂಥ ಒಂದು ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕೆಂತಂದರೆ ರಾಜ್ಯ ಸರ್ಕಾರ ಹೇಳಿತ್ತು, ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ನಾವು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಹೇಳಿದ್ವಿ, ಓಸಿ ಪಡೆಯೋದ್ರಿಂದ ನಾವು ವಿನಾಯಿತಿಯನ್ನು ಕೊಡ್ತೀವಿ, ಆ ಮೂಲಕ ನಾವು 6ನೇ ಗ್ಯಾರಂಟಿಯನ್ನು ಕೊಡುವಂಥ ಕೆಲಸವನ್ನು ರಾಜ್ಯದ ಜನರಿಗೆ ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಸ್ವತಃ ಹೇಳಿ ಸರ್ಕಾರ ಹೇಳಿ ಒಂದು ತಿಂಗಳು ಕೂಡ ಆಗಿಲ್ಲ, ಅಷ್ಟು ಒಳಗಡೆ ಯಾಕೆ ಈ ರೀತಿಯಾದಂತಹ ಒಂದು ತನ್ನ ಆದೇಶದಲ್ಲಿ ತಿರುಚುವಂತಹ ಒಂದು ಆದೇಶವನ್ನು ಮಾಡಿದೆ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಅಲ್ಲಿ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಮುಂಚೆ ಬೆಂಗಳೂರು ಸೇರಿದಂತೆ 10 ಮಹಾನಗರ ಪಾಲಿಕೆಗಳಿದ್ವು, ಈಗ ಬೆಂಗಳೂರನ್ನು GBI ಮಾಡಿ 5 ನಗರ ಪಾಲಿಕೆಗಳನ್ನಾಗಿ ಮಾಡಲಾಗಿದೆ. ಹಾಗಾಗಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ 5 ಮಹಾನಗರ ಪಾಲಿಕೆಗಳಿಗೆ ಈ ಓಸಿ ಪಡೆಯೋದ್ರಿಂದ ವಿನಾಯಿತಿ ಏನಿದೆ ಅದು ಆ ಒಂದು ನಿಯಮ ಅನ್ವಯ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ಉಳಿದಂತಹ 9 ಮಹಾನಗರ ಪಾಲಿಕೆಗಳೇನಿದೆ, ಅಂದರೆ ಶಿವಮೊಗ್ಗ ಮಹಾನಗರ ಪಾಲಿಕೆ, ದಾವಣಗೆರೆ ಮಹಾನಗರ ಪಾಲಿಕೆ, ಬಳ್ಳಾರಿ ಮಹಾನಗರ ಪಾಲಿಕೆ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ, ದಾವಣಗೆರೆ ಮಹಾನಗರ ಪಾಲಿಕೆ, ಅಂದರೆ 9 ಮಹಾನಗರ ಪಾಲಿಕೆಗಳಿಗೆ ಸರ್ಕಾರದ ಈ ಒಂದು ಆದೇಶ ಅನ್ವಯ ಆಗೋದಿಲ್ಲ. ಮೂಲಗಳ ಪ್ರಕಾರ ಈ ಒಂದು 9 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 70 ರಿಂದ 80 ಲಕ್ಷ ನಿವೇಶನಗಳಿದ್ದಾವೆ. ಆ ಎಲ್ಲ ನಿವೇಶನಗಳ ಮಾಲೀಕರು ಕೂಡ ಒಂದಷ್ಟು ನೆಮ್ಮದಿಯ ನಿಟ್ಟಿಸಲು ಬಿಡುವಂತಾಗಿದೆ. ಯಾಕೆಂತಂದರೆ ಇಲ್ಲ, ಸರ್ಕಾರ ನಮಗೆ ಓಸಿ ಪಡೆಯೋದ್ರಿಂದ ವಿನಾಯಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿತ್ತು, ನಾವೀಗ ಆರಾಮಾಗಿ ನಾವು ಓಸಿ ಅಂದರೆ ಬೇಕಾದಂತಹ ಕನೆಕ್ಷನ್, ನೀರಿನ ಕನೆಕ್ಷನ್ ಆಗಿರ್ಬೋದು ಅಥವಾ ಬೆಸ್ಕಾಂ ಕನೆಕ್ಷನ್ ಆಗಿರ್ಬೋದು, ಕರೆಂಟ್ ಕನೆಕ್ಷನ್ ಅನ್ನು ಪಡ್ಕೋಬಹುದು ಅನ್ನುವಂತಹ ಒಂದು ನೆಮ್ಮದಿಯನ್ನು ಬಿಡ್ತಾ ಇರುವಂಥ ಸಂದರ್ಭದಲ್ಲೇ ಇದೀಗ ಉಲ್ಟಾ ಹೊಡೆದಿರುವಂಥದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತದೆ. ಅಂದರೆ ಸುಮಾರು 70 ರಿಂದ 80 ಲಕ್ಷ ನಿವೇಶನದಾರರಿಗೆ ಈಗ ಈ ಒಂದು ಸರ್ಕಾರದ ಮರು ಆದೇಶ ಏನಾಗಿದೆ, ಮಾರ್ಪಾಡಾಗಿರುವಂಥ ಆದೇಶ ಏನಿದೆ, ಇದರಿಂದ ನೀರಿನ ಕನೆಕ್ಷನ್ ಅನ್ನು ಪಡೀಲಿಕ್ಕೆ ತೊಂದರೆ ಆಗುತ್ತೆ, ಹಾಗೆಯೇ ವಿದ್ಯುತ್ ಕನೆಕ್ಷನ್ ಅನ್ನು ಪಡೀಲಿಕ್ಕೂ ಕೂಡ ತೊಂದರೆ
ತೊಂದರೆ ಆಗುತ್ತೆ ಅನ್ನುವ ಜೊತೆಗೆ ಈಗ ಯಾಕೆ ಸರ್ಕಾರ ಈ ರೀತಿಯಾದಂಥ ಉಲ್ಟಾ ಹೊಡೆದಿದೆ ಅನ್ನುವಂಥದ್ದಕ್ಕೆ ಪ್ರಶ್ನೆಗೆ ಈಗ ಸರ್ಕಾರನೇ ಉತ್ತರವನ್ನು ಕೊಡಬೇಕಾಗಿದೆ ರಾಮ್. ಉಲ್ಲಾಸ್, ನೀವೇ ಹೇಳಿದಾಗೆ 70% ಜನರಿಗೆ ಸಹಜವಾಗಿ ಇದು ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಜನ ಏನಾದರೂ ರಾಜ್ಯ ಸರ್ಕಾರದ ಮೊರೆ ಹೋದರೆ, ಜನ ಏನಾದರೂ ರಾಜ್ಯ ಸರ್ಕಾರಕ್ಕೆ ಮನವಿ ಇಟ್ಟರೆ ಮತ್ತೇನಾದರೂ ಚೇಂಜಸ್ ಆಗಬಹುದಾ ಅಂತ? ಖಂಡಿತವಾಗ್ಲೂ ಚೇಂಜಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ಸರ್ಕಾರ ಈ ಹಿಂದೆ ಹೊರಡಿಸಿದಂಥ ಆದೇಶದಲ್ಲೂ ಕೂಡ ಉಲ್ಲೇಖವನ್ನು ಮಾಡಿತ್ತು. ಇಡೀ ರಾಜ್ಯಾದ್ಯಂತ 1200 ಸ್ಕ್ವೇರ್ ಫೀಟ್ನ ಒಳಗಡೆ ಇರುವಂತಹ ನಿವೇಶನಗಳಿಗೆ OC ಪಡೆಯೋದ್ರಿಂದ ನಾವು ವಿನಾಯಿತಿಯನ್ನು ಘೋಷಣೆಯನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿತ್ತು. ಆದರೆ ಯಾಕೆ ಆ ಆದೇಶವನ್ನು ಮಾಡಿ ಕೇವಲ 1 ತಿಂಗಳು ಒಳಗಡೆ ಮತ್ತೆ ಮರು ಆದೇಶವನ್ನು ಮಾಡಿ ಅದರಲ್ಲಿ ಒಂದಷ್ಟು ಮಾರ್ಪಾಟನ್ನು ಮಹಾನಗರ ಪಾಲಿಕೆಯನ್ನು ಹೊರತುಪಡಿಸಿ ಅಂತೇಳಿ ಉಲ್ಲೇಖವನ್ನು ಮಾಡಿರುವಂಥದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಸಾರ್ವಜನಿಕರು ಅಬ್ವಿಯಸ್ಲಿ ಸರ್ಕಾರವನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸರ್ಕಾರದ ಈ ಒಂದು ದ್ವಂದ್ವ ಆದೇಶ ಏನಿದೆ ಇದು ವಿರೋಧ ಪಕ್ಷದವರ ಬಾಯಿಗೆ ಒಂದು ರೀತಿ ಆಹಾರ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆರಂಭದಿಂದಲೂ ವಿಪಕ್ಷ ಹೇಳ್ತಾನೆ ಬರ್ತಾ ಇತ್ತು, ದುಡ್ಡು ಮಾಡುವಂತಹ ಉದ್ದೇಶದಿಂದನೇ ಈ ರೀತಿಯಾದಂತಹ ಒಂದಷ್ಟು ಆದೇಶಗಳನ್ನು ಮಾಡುವಂಥ ಕೆಲಸವನ್ನ ಮಾಡ್ತಿದೆ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಬರ್ತಾ ಇದ್ರು. ಸೊ ಆ ಆರೋಪಕ್ಕೆ ಈ ಒಂದು ದ್ವಂದ್ವ ಹೇಳಿಕೆ ಏನಿದೆ ಅಥವಾ ದ್ವಂದ್ವ ಆದೇಶಗಳೇನಿದೆ ಇದು ಮತ್ತಷ್ಟು ಪುಷ್ಟಿ ಕೊಡುವಂಥ ಕೆಲಸ ಆಗುತ್ತೆ. ಸೊ ಆಬ್ವಿಯಸ್ಲಿ ವಿರೋಧ ಪಕ್ಷದವರು ಇದನ್ನ ಟೀಕೆ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಸರ್ಕಾರದ ಸ್ಟ್ಯಾಂಡ್ ಏನಿದೆ ಅದು ಡ್ಯುಯಲ್ ಸ್ಟ್ಯಾಂಡ್ ಇದೆ, ಮೊದಲು ಕೊಡುವಂಥ ಕೆಲಸವನ್ನು ಮಾಡುತ್ತೆ, ಆನಂತರ ಅದನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂತಹ ಆರೋಪಗಳನ್ನು ಮಾಡಬೇಕು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಈಗ ಸರ್ಕಾರದ ಆದೇಶ ಈಗ ಗ್ಯಾರಂಟಿ ನ್ಯೂಸ್ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಸೊ ಇನ್ನು ಮುಂದಿನ ಹಂತಗಳಲ್ಲಿ ರಾಜ್ಯದ ಜನರಿಗೂ ಕೂಡ ಗೊತ್ತಾಗುತ್ತೆ. ಸೊ ಆ ನಂತರ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಸೊ ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ರಾಮ್. ಎಸ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.